ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿ ವಾರಾಹಿ ಅನುಗ್ರಹ ಪ್ರತಿಯೊಬ್ಬ ನನ್ನ ವ್ಯೂವರ್ಸ್ಗೂ ಸಿಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇವತ್ತು ಮತ್ತೊಂದು ವಿಶೇಷವಾದಂತಹ ಒಂದು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಪಲಾವ್ ಎಲೆ ರೆಮಿಡಿ. ಈ ಪಲಾವ್ ಎಲೆ ರೆಮಿಡಿ ತುಂಬಾ ಒಂದು ಒಳ್ಳೆ ಪರಿಹಾರವನ್ನು ಕೊಡತಕ್ಕಂತಹ ರೆಮಿಡೀಸ್ ಅಂತಲೇ ಹೇಳ್ಬೋದು. ತುಂಬ ಜನ ಈ ಒಂದು ರೆಮಿಡೀಸ್ನ ಮಾಡಿನೇ ತಮ್ಮ ಎಷ್ಟೋ ಕೋರಿಕೆಗಳನ್ನು ನೆರವೇರಿಸ್ಕೊತಾ ಇದ್ದಾರೆ. ಮ್ಯಾನಿಫೆಸ್ಟ್ ಮಾಡುವಂಥದ್ದು, ಕರ್ಪೂರದಿಂದ ಎಲೆನ ಸುಡುವಂಥದ್ದು, ಈ ರೀತಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇನ್ನು ಫಿನಾನ್ಷಿಯಲಿಯಾಗಿ ನಾವು ಸ್ಟೆಬಿಲಿಟಿ ಆಗಿರಬೇಕು ಅಂತಂದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ತುಂಬಾ ಬೇಗ ಎಲ್ಲ ರೀತಿಯ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಎಷ್ಟೇ ದುಡಿದ್ರೂ ಹಣ ನಿಲ್ತಾ ಇಲ್ಲ, ನಾವು ದುಡಿಯೋದಕ್ಕೆ ಒಂದು ದಾರಿ ಕಾಣಿಸ್ತಾ ಇಲ್ಲ, ತುಂಬಾ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಯಾವ ಒಂದು ಕೆಲಸ ಮಾಡಿದ್ರೂ ನಮಗೆ ಹಣಕಾಸು ಪ್ರಾಬ್ಲಮ್ನ ಒಂದು ಸಮಸ್ಯೆ ಬಗೆಹರಿತಾನೇ ಇಲ್ಲ ಅಂತಂದರೆ ಈ ಒಂದು ರೀತಿ ಪರಿಹಾರವನ್ನು ನೀವು ಮಾಡೋದ್ರಿಂದ ಖಂಡಿತ ನಿಮ್ಮೆಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಬಗೆಹರುತ್ತೆ. ಈ ಒಂದು ಸಿಂಬಲ್ಲು ಮತ್ತು ನಾನು ಹೇಳುವಂಥ ಈ ನಂಬರ್ನ ನೀವು ಪಲಾವ್ ಎಲೆ ಮೇಲೆ ಬರೆದು ನಾನು ಹೇಳೋ ರೀತಿ ಸುಟ್ಟು ಅದನ್ನು ಯಾವ ರೀತಿ ವಿಸರ್ಜನೆ ಕೂಡ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ. ನೀವು ಇದೇ ರೀತಿ ಮಾಡಿದ್ರಿ ಅಂತಂದರೆ 11 ಡೇಸಲ್ಲಿ ನಿಮ್ಮ ಎಲ್ಲ ರೀತಿಯ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿದೆಯಲ್ಲ ಎಲ್ಲ ನೀಟಾಗಿ ಬಗೆಹರಿಯುತ್ತೆ ಅಂತಲೇ ಹೇಳಬಹುದು. ಈ ಒಂದು ಪರಿಹಾರವನ್ನು ಮಾಡಿಕೊಂಡವರು ಅವ್ರ ಲೈಫು ತುಂಬಾ ಬದಲಾಗಿದೆ. ತುಂಬ ಚೆನ್ನಾಗಿ ಅವರು ಫಿನಾನ್ಷಿಯಲಿ ಒಂದು ಸ್ಟೆಬಿಲಿಟಿಯನ್ನು ಪಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ದುಡ್ಡನ್ನು ಆಕರ್ಷಣೆ ಮಾಡ್ತಾಯಿದ್ದಾರೆ. ನಿಮ್ಮದು ಎಲ್ಲ ಕೋರಿಕೆಗಳು ಏನೇ ಕೋರಿಕೆಗಳಿದ್ರೂ ಪಲಾವ್ ಎಲೆಯನ್ನು ಉಪಯೋಗಿಸ್ಕೊಂಡು ನಾವು ಆರಾಮಾಗಿ ನಮ್ಮ ಕೋರಿಕೆಗಳ ಮ್ಯಾನಿಫೆಸ್ಟ್ ಮಾಡ್ತಾ ಎಲ್ಲ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಬಹುದು. ಇವತ್ತು ನಾನು ಹೇಳುವಂತಹ ಈ ಒಂದು ಪಲಾವ್ ಎಲೆ ರೆಮಿಡಿಯನ್ನು ನೀವು 11 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಇದಕ್ಕೆ ನಾನು ತೋರಿಸ್ತಿದ್ದೆ ನೋಡಿ, ಈ ರೀತಿ ನೀಟಾಗಿ ಇರ್ತಕ್ಕಂತಹ ಪಲಾವ್ ಎಲೆಗಳನ್ನು ತೆಗೆದು ಇಟ್ಕೊಳ್ಳಿ. ಎಲ್ಲೂ ಹೋಲಾಗಿರೋದು ಅಥವಾ ಹರಿದೋಗಿರೋದನ್ನ ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಪಲಾವ್ ಎಲೆ ಯಾವುದೇ ನಾವು ರೆಮಿಡಿಯನ್ನು ಮಾಡಿದ್ರೂ ಕೂಡ ಚೆನ್ನಾಗಿರೋ 11 ಪಲಾವ್ ಎಲೆಯನ್ನು ತೊಗೊಳ್ಬೇಕು. ಇದನ್ನು ನೀವು 11 ದಿನ 11 ಸಾರಿ ನಿತ್ಯ 11 ಸಾರಿ ಬರೀಬೇಕು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ, ಯಾವ ಸಿಂಬಲ್ ಬರೀಬೇಕು, ಯಾವ ಪಿನ್ ಬೇಕು ಮತ್ತು ಯಾವ ನಂಬರ್ನ ಬರೀಬೇಕು ಅಂತ ಹೇಳಿ. 11 ದಿನಕ್ಕೆ ಆಗುವಂತಹ ಒಂದು ದಿನಕ್ಕೆ 11 ಎಲೆನ ತೊಗೊಳ್ಬೇಕು. 11 ಸಾರಿ ನೀವು ಬರೀಬೇಕು. 11 ಸಾರಿ ಬರೆದು ನೀವು ನಂತರ ಅದನ್ನು ಸುಡಬೇಕು. ಸುಟ್ಟಿದ್ದಾದ ನಂತರ ಇದನ್ನ ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಇನ್ನು ನಂಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಪಲಾವ್ ಎಲೆ ಮೇಲೆ ಈ ರೀತಿಯಾಗಿ ಒಂದು ಸಿಂಬಲ್ನ ಬರೀಬೇಕು. ಈ ರೀತಿ ಅಂದರೆ 8 ಇದೇನಿದೆಯಲ್ಲ, ಈ ಸಿಂಬಲ್ ಬಂದು ಎಲ್ಲೂ ಕೊಡೋದಕ್ಕೆ ಕೊನೆ ಅಂತ ಅನ್ನೋದೇ ಇಲ್ಲ. ಸುತ್ತು ಅಂದರೆ ಎಲ್ಲ ಕಡೆ ಯಾವ ಕಡೆಯಿಂದ ಬಂದ್ರೂ ಅದಕ್ಕೆ ಕೊನೆ ಅಂತ ಅನ್ನೋದೇ ಇಲ್ಲ. ಆದ್ದರಿಂದ ಈ ಒಂದು ಸಿಂಬಲ್ದು 8 ಅನ್ನೋ ಈ ಒಂದು ಸಿಂಬಲ್ನ ನೀವು ಬರೀಬೇಕು. ನಾನು ಯಾವ ರೀತಿ ಅಡ್ಡದಲ್ಲಿ ತೋರಿಸ್ತಿದ್ದೆನಲ್ಲ ಅದೇ ರೀತಿ ಬರೀಬೇಕು. ನಂತರ 3 1 8 7 9 8 ಈ ನಂಬರ್ನ ಕರೆಕ್ಟಾಗಿ ನಾನು ತೋರಿಸೋ ರೀತಿಯಲ್ಲೇ ಬರೆದ್ಬಿಟ್ಟು ಅದ್ರ ಕೆಳಗಡೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳಿ ನೀವು ಬರೀಬೇಕು. ಇದೇ ರೀತಿಯಾಗಿ ನೀವು 11 ಎಲೆ ಮೇಲೆ ಕೂಡ ಇದನ್ನೇ ಒಂದೇ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಬರೀಬೇಕು. ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಗೆ ಇದೇ ನಂಬರ್ನ ಬರೀಬೇಕು ಮತ್ತು ಇದೇ ಚಿಹ್ನೆಯನ್ನು ಕೂಡ ನೀವು ಬರೀಬೇಕು. ಇನ್ನು ಇದನ್ನು ನೀವು ಯಾವ ದಿನ ಬೇಕಾದರೂ ಮಾಡ್ಬೋದು, ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಬೆಸ್ಟು ಅಂತಂದರೆ ಸಂಜೆ ಮಾಡೋದು ತುಂಬಾ ಒಳ್ಳೆಯದು. ಒಂದು 5 ಗಂಟೆ 5:30 ನಂತರ ನೀವು ಮಾಡ್ಕೊಳ್ಬಹುದು. ಸೊ ಈ ರೀತಿ ಮಾಡ್ಕೊಳ್ಬೇಕು ನೀವು. ಮತ್ತು ನೀವು ಇದನ್ನೆಲ್ಲನೂ ಎಲೆಗಳನ್ನ ತೊಗೊಂಡು ಕರ್ಪೂರದಲ್ಲಿ ನೀಟಾಗಿ ಒಂದು ಕೆಳಗಡೆ ಮಣ್ಣಿನ ಮಡಕೆ ಏನಾದರೂ ಇಟ್ಕೊಂಡು ಅದನ್ನು ಒಂದೊಂದು ಎಲೆನೇ ನಿಮ್ಮ ವಿಷ್ನ ಹೇಳ್ಕೊತಾ ಅದನ್ನ ಸುಡಬೇಕು. ಎಲ್ಲ ಎಲೆಗಳು ನೀಟಾಗಿ ಅದು ಬೂದಿ ಆಗೋ ಥರ ಸುಡಬೇಕು. ಒಂದೊಂದು ಎಲೆನೇ ಕೈಯಲ್ಲಿ ಇಟ್ಕೊಂಡು ನೀವು ಸುಡ್ತಾ ಹೋಗಬೇಕು. ಇದೇ ರೀತಿಯಾಗಿ ನೀವು 11 ಎಲೆಯನ್ನು ಕೂಡ ನೀಟಾಗಿ ಸುಟ್ಟಿದ ನಂತರ ನೀವೇನು ಮಾಡಬೇಕು ಅಂತಂದರೆ, ಆ ಬೂದಿ ಇರುತ್ತಲ್ಲ, ಆ ಒಂದು ಬೂದಿಯನ್ನು ನೀವು ಒಂದು ಲೋಟ ಅಂದರೆ ಗಾಜಿಂದು ಒಂದು ಲೋಟಕ್ಕೆ ಹಾಕ್ಬಿಟ್ಟು ಅದನ್ನು ಕಲಸಿ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಪಾಟ್ ಇರುತ್ತಲ್ಲ, ಯಾವುದಾದ್ರೂ ಗಿಡ ನೀವು ನೆಟ್ಟಿರ್ತೀರಲ್ಲ ಆ ಗಿಡದ ಒಂದು ಬುಡಕ್ಕೆ ನೀವು ಆ ಒಂದು ಬೂದಿನ ಹಾಕಿಬಿಡಬೇಕು. ನೀರಲ್ಲಿ ಕಲಿಸ್ಬಿಟ್ಟು ಆ ಒಂದು ಬೂದಿಯನ್ನು ನೀವು ತೊಗೊಂಡೋಗಿ ಆ ಗಿಡಕ್ಕೆ ನೀವು ಇದನ್ನು ಹಾಕಬೇಕು. ನೋಡಿ, ಈ ರೀತಿಯಾಗಿ 11 ಎಲೆ ಮೇಲೆ ಕೂಡ ನಿಮ್ಮ ಫಿನಾನ್ಷಿಯಲ್ ಏನಿದೆ ನಂಬರ್ನ ಬರೆದು ಒಂದು ಸಿಂಬಲ್ನ ಬರೀಬೇಕು. ಇದು ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ಎಲ್ಲ ರೀತಿಯ ಫಿನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ
ಮತ್ತು ಯಾವುದೋ ಒಂದು ಕಡೆಯಿಂದ ನಿಮಗೆ ಹಣ ಅಂತ ಅನ್ನೋದು ಹುಡುಕಿ ಬರುತ್ತೆ. ಏಂಜಲ್ಸ್ ನಂಬರ್ಗಾಗಿರ್ಬೋದು, ಏಂಜಲ್ ಸಿಂಬಲ್ಗೆ ತುಂಬಾ ಶಕ್ತಿ ಇರುತ್ತೆ. ಯಾರು ಇದನ್ನು ಬಿಲೀವ್ ಮಾಡ್ತಾರೋ, ಯಾರು ಇದನ್ನು ತುಂಬ ನಂಬ್ತಾರೋ ಅಂಥವ್ರು ನಿಜವಾಗ್ಲೂ ಇದರಿಂದ ಸಕ್ಸಸ್ನ ಪಡ್ಕೊಂಡಿದ್ದಾರೆ. ತುಂಬ ಜನ ತಮ್ಮ ಕನಸುಗಳನ್ನ ಇದೇ ರೀತಿ ಮ್ಯಾನಿಫೆಸ್ಟ್ ಮಾಡ್ತಾ ನೆರವೇರಿಸ್ಕೊಂಡಿದ್ದಾರೆ. ಮನೆ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಜಮೀನು ತೊಗೊಳ್ಳೋವಂಥದ್ದು, ಇದೆಲ್ಲ ರೀತಿಗೂ ಈ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳಬಹುದು.